Watch India's largest kids library only on Jio Hotstar. Download the app now. ಸ್ನೇಹಿತರೆ, ನಾವು ಶುದ್ಧ ಹಾಲು ಕೊಡ್ಬೇಕು ಅಂತ ಈ ಕೊಟ್ಟಿಗೆ ಓಪನ್ ಮಾಡಿದೀವಿ. ಯಾಕೆಂದ್ರೆ ನಿಮ್ಗೆಲ್ರಿಗೂ ಶುದ್ಧ ಹಾಲು ಕಡಿಮೆ ಬೆಲೆಯಲ್ಲಿ ಸಿಗ್ಲಿ ಅಂತ. ಓಕೆ? ಈಗ ನಾನು ಚಿಂಗಮ್ ಸರ್ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಅವರೇ ಖುದ್ದಾಗಿ ಹಾಲನ್ನ ಕರೆದು ನಮ್ ಕೊಟ್ಟಿಗೆ ಓಪನ್ ಮಾಡ್ಲಿ ಅಂತ. ಇಲ್ಲ, ನಾನು ಉದ್ಘಾಟನೆ ಮಾಡೋದಿಲ್ಲ, ಯಾವುದೇ ಕಾರಣಕ್ಕೂ ಇಲ್ಲ. ಯಾವಾಗ ನೀವು ಏನಾದ್ರೂ ಕೇಳಿದ್ರೆ ಉದ್ಘಾಟನೆ ಮಾಡ್ತೀನೋ ಅವತ್ತಿನ ದಿನ ನನಗೆ ವಕ್ರ ಇದ್ದೇ ಇರುತ್ತೆ. ಇಲ್ಲ ಸರ್, ಆತರ ಏನು ಆಗಲ್ಲ ಸರ್. ನೋಡಿ ಸರ್, ಎಮ್ಮೆ ಪಾಪ ಎಷ್ಟು ಸೈಲೆಂಟ್ ಆಗಿ ನಿಂತ್ಕೊಂಡಿದೆ. ನಿಮ್ಗಂತದೇನು ಕಿರಿಕ್ ಮಾಡೋದಿಲ್ಲ ಸರ್. ಸುಮ್ಮನೆ ಹಾಲ್ ಕರೀರಿ ಸರ್ ತಾವು. ಅದು ಸ್ವಲ್ಪ ಕರೀರಿ ಸರ್, ಮುಹೂರ್ತಕ್ಕೆ ಮಾತ್ರ ಬೇಕು. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ನಾನೇ ಪೂರ್ತಿ ಜವಾಬ್ದಾರಿ ಆಗ್ತೀನಿ ಸರ್. ಒಂದ್ ವೇಳೆ ಏನಾದ್ರೂ ಎಡವಟ್ ಆದ್ರೆ ನಾನು ನಿಮ್ಮಿಬ್ಬರನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಎಣ್ಸಿ ಇಕ್ತೀನಿ. ಕೊಡು, ಬಕೆಟ್ ಕೊಡು, ನಾನೀಗ ಹಾಲ್ ಕರೀತೀನಿ. ನನ್ನ ಎಮ್ಮೆ ಮುದ್ದು ಎಮ್ಮೆ, ಕಪ್ಪು ಎಮ್ಮೆ. ಮೋಟು ಪತ್ಲು, ನಾನು ವಾಪಸ್ ಬರ್ತೀನಿ. ನಿಮ್ಮಿಬ್ಬರಿಗೂ ಖಂಡಿತ ಬಿಡೋದಿಲ್ಲ. ಹೋಗ್ಲಿ ಬಿಡ, ಮುಹೂರ್ತ ಹೆಂಗಿದ್ರು ಮಾಡಿದ್ರಲ್ಲ. ಕೊಡು, ಎಲ್ಲರಿಗೂ ಸ್ವೀಟ್ ಕೊಡು. ಅವರಿಬ್ರು ಮತ್ತೆ ಬರ್ತಿದ್ದಾರೆ. ಈಗ ಪಾಠ ಕಲಿಸ್ತೀನಿ. ಹಾಲ್ ಕೊಡಮ್ಮ. ಏನು ತೊಂದ್ರೆ ಇಲ್ಲ, ತಪ್ಪು ಮನುಷ್ಯ ತಾನೇ ಮಾಡ್ತಾನೆ, ಮನುಷ್ಯನಿಗೆ ತಾನೇ ಶಿಕ್ಷೆ ಕೊಡ್ಬೇಕು. ತಗೊಳ್ಳಿ. ಹಲೋ ಮೋಟು ಪತ್ಲು, ನೀವಿಬ್ರು ಎಲ್ಲಿದ್ದೀರಾ? ಅಡ್ರೆಸ್ ಹೇಳ್ಬಿಡಿ, ನಾನ್ ನಿಮ್ಗೆ ವಿಚಾರಿಸ್ಕೊಳಕ್ ಬರ್ತಾ ಇದ್ದೀನಿ. ಉದ್ಘಾಟನೆ ನೆನ್ನೆ ಮಾಡಿದ್ರಲ್ಲ ಸರ್, ಆದ್ರೆ ಇವತ್ತಾಗಿ ವಿಚಾರಿಸ್ಕೊಳಕ್ ಬರ್ತಾ ಇದ್ದೀರಾ ತಾವು? ಅಯ್ಯಮ್ಮ, ಟ್ರಕ್ ಇವತ್ತು ನಿಂತ್ಕೊಂಡಿದೆ. ರಾತ್ರಿ ಇಡೀ ಓಡಾಡ್ತಾ ಇತ್ತು. ನಾನಲ್ಲಿ ಸಿಕ್ಕಾಕೊಂಡಿದ್ದೆ ಹಿಂದ್ಗಡೆ. ಬೈಕ್ ಎಲ್ಲ ಕಿತ್ತೋಗ್ಬಿಟ್ಟಿದೆ, ಯೂನಿಫಾರ್ಮು ಹರಿದೋಗ್ಬಿಟ್ಟಿದೆ. ಅಮ್ಮ, ಈಗ ನಾನ್ ನಿಮ್ಮಿಬ್ಬರಿಗೂ ಹಿಡಿಯಕ್ ಬರ್ತಾ ಇದ್ದೀನಿ. ನಾನು ಅವುಗಳಿಗೆ ಹುಲ್ಲನ್ನ ತಿನ್ನಕ್ ಕೊಟ್ಬಿಟ್ಟು ಆರಾಮಾಗಿ ಹಾಲು ಕರೆದು ಬಿಡ್ತೀನಿ ಕಣ. ಈಗ ಇವ್ರು ಹೀಗೆ ಹೇಳಿದ್ರೆಲ್ಲ ಕೇಳಲ್ಲ. ಇವತ್ತು ಹೇಗ್ ಪಾಠ ಕಲಿಸ್ತೀನಿ ಅಂದ್ರೆ ಇನ್ನೊಂದ್ಸಲಿ ಈ ಕಡೆ ಬರ್ಬಾರ್ದು. ಅದು ಮತ್ತೆ ಬರ್ತಾ ಇದೆ ಕಣೋ, ನೀ ಅದನ್ನ ಎಂಗೇಜ್ ಆಗಿ ಇಟ್ಕೋ. ನಾಷ್ಟೊಳಗೆ ಹಾಲು ಕರ್ಕೊಂಡ್ಬಿಡ್ತೀನಿ. ಬೇಡ, ಅಯ್ಯೋ, ಯಾಕೆ ನೋಡ್ಕೊಂಡ್ ಬರ್ತಾ ಇದೀಯಾ? ಬಿಟ್ಬಿಡು. ಈಗ ನೀನು ಹುಲ್ ತಿಂತಾ ಇರೋ, ನಾನು ಹಾಲು ಕರ್ಕೊಂಡ್ಬಿಡ್ತೀನಿ. ಬೇಡ ಮಮ್ಮಿ, ಮಾಮ, ಹೋಗು. ಬೇಡ, ನಾನು ನಿನಗಂತದ್ ಏನ್ ಮಾಡಿದ್ದೀನಿ? ನಾನು ಯಾಕಪ್ಪ ಹಿಂಸೆ ಕೊಡ್ತಾ ಇದೀಯಾ? ಅಯ್ಯೋ, ನಾನ್ ಮೋಟು ಪತ್ಲು ಮೇಲೆ ಸೇಡ್ ತೀರ್ಸ್ಕೊಳ್ಳೋವರೆಗೂ ನನಗೆ ಖಂಡಿತ ನೆಮ್ಮದಿ ಇಲ್ಲ. ನಾನಂತೂ ಸೈಲೆಂಟ್ ಆಗಿರಲ್ಲ. ಮೋಟು, ಇವತ್ತಿನ ಕತೆ ಫಿನಿಶು. ಇವತ್ತಿನ ಬಿಡೋದಿಲ್ಲ. ದಾರಿ ಬಿಟ್ಬಿಡು, ಅದು ನನ್ ಬೇಟೆ. ಅಮ್ಮ, ಈ ಟ್ರಕ್ಕು ಇನ್ನೂ ಒಂದ್ಸಲಿ ಯಾಕಪ್ಪ ಹೇಳ್ಕೊಡೋಗ್ತಿದ್ಯಾ? ಮೋಟು ಪತ್ಲು, ನಾನು ಮತ್ತೆ ವಾಪಸ್ ಬರ್ತೀನಿ, ಬಿಡಲ್ಲ.
ಮೋಟು ಕೆಲ್ಸ ಆಗೋಯ್ತು ಕಣೋ, ಬೇಗ ಬಾರೋ, ಹಾಲ್ ಮಾರಕ್ ಹೋಗೋಣ ನಾವೀಗ. ಶಬಾಷ್ ಇವಾಗ ಬರುತ್ತೆ ಮಜಾ. ನಾವು ಬದಲಾಯಿಸಿದ್ದು ಕ್ಯಾನು, ಮೋಟು ಪತ್ಲುಗೆ ಸಿಗುತ್ತೆ ಶಿಕ್ಷೆ. ವಾವ್ ಬಾಸ್ ವಾವ್, ಏನ್ ಕವಿತೆ ಹೇಳಿದ್ರಿ. ಇಲ್ಲ ಪತ್ಲು ಬೇಗ. ಕೂತ್ಕೊ ಬಾರೋ. ಯಾರದು? ಯಾರ್ ನನ್ ಜೊತೆ ತಮಾಷೆ ಮಾಡ್ತಿರೋದು? ಬೆಲ್ ಹೊಡೆದು ಓಡೋಗ್ತೀರಾ? ಏನದು? ಶುದ್ಧ ತಾಜಾ ಹಾಲು ತಗೋತೀರಮ್ಮ? ತುಂಬಾ ಶುದ್ಧವಾಗಿರೋ ಹಾಲು, ನೀರೇನು ಮಿಕ್ಸ್ ಮಾಡಿಲ್ಲ. ಏನು ಸೇರಿಸದೇ ಇರೋ ಶುದ್ಧ ಹಾಲು ನಂಗೆ ತುಂಬಾನೇ ಇಷ್ಟ. 1 ಲೀಟರ್ ಕೊಡು. ಇದು ಶುದ್ಧ ಹಾಲ? ಇದನ್ನ ಶುದ್ಧ ಹಾಲು ಅಂತೀರಾ? ಮೋಟು ಹಾಲು ಎಲ್ಲಿಟ್ಟಿದ್ಯೋ? ಏನು ನನ್ನನ್ನ ಮೋಟು ಅಂದ್ಯಾ? ಇದ್ ತಗೋ ತಗೋ, ಇನ್ನು ತಗೋ ತಗೋ, ಇದನ್ನ ತಗೋ. ಹಲೋ ಮೋಟು ಪತ್ಲು, ನೀವಿಬ್ರು ಎಲ್ಲಿದ್ದೀರಾ? ಇವತ್ ನಾನು ನಿಮ್ಗೊಂದು ಗತಿ ಕಾಣಿಸ್ತೇ ಬಿಡೋದಿಲ್ಲ. ಆ ಟ್ರಕ್ ಈಗ ತಾನೇ ನನ್ ಡ್ರಾಪ್ ಮಾಡೋಗಿದೆ. ರೋಡ್ ಎಲ್ಲ ನಿಮ್ಗೋಸ್ಕರ ಹುಡುಕ್ತಾ ಇದ್ದೀನಿ. ಎಲ್ಲಿದ್ದೀರಾ ನೀವು? ಖಾಲಿ ಚೌಕದ ಮುಂದೆ ಒಂದು ಮನೆ ಇದೆ ಸರ್, ಅಲ್ಲಿಗೆ ನಾವು ಶುದ್ಧ ಹಾಲನ್ನ ಮಾರಕ್ಕೋಸ್ಕರ ಬಂದಿದ್ದೀವಿ ಸರ್. ಆದ್ರೆ ಗಿದ್ರೆ ಏನೂ ಇಲ್ಲ. ನೀವ್ ಎಲ್ಲಿದ್ದೀರಾ ಅಲ್ಲೇ ನಿಂತ್ಕೊಂಡಿರ್ಬೇಕು, ಅಳ್ಳಾಡ್ಬೇಡಿ. ಖಂಡಿತ ಬಿಡಲ್ಲ, ಏನಾದ್ರೂ ಬಿಡಲ್ಲ ನಿಮ್ಮನ್ನ. ಅಯ್ಯಯ್ಯಯ್ಯಯ್ಯ, ಇದೇ ಮನೆ ಇರ್ಬೇಕು. ಏನು? ನಾನು ತಾಜಾ ಹಾಲ್ ಮಾರಕ್ ಬಂದಿದ್ರಲ್ಲ, ಅವ್ರ ಸ್ನೇಹಿತ. ಅವ್ರು ಎಲ್ಲಿದ್ದಾರೆ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಅಯ್ಯಪ್ಪ, ಈ ಟ್ರಕ್ಕು 3ನೇ ಸಾರಿ ನಾನು ಎಳ್ಕೊಂಡು ಹೋಗ್ತಾ ಇದೆ. ಮೋಟು ಪತ್ಲು ಎಲ್ಲಿದ್ದೀರಾ? ನಾನು ವಾಪಸ್ ಬರ್ತೀನಿ. ದಿನ ಹಾಲು ಕದಿಯೋದಕ್ಕಿಂತ ಒಳ್ಳೆ ಕೆಲ್ಸ ಒಂದೇ ದಿನ ಎಮ್ಮೆ ಕದ್ ಬಿಡೋಣ. ಹೇಳ್ಕೊಂಡ್ ಬನ್ನಿ, ಅದನ್ನ ವ್ಯಾನ್ ಒಳಗಡೆ ಹಾಕ್ಬೇಡಿ. ಬಾಸ್ ಬಾಸ್, ಇದು ಅಳಗಾಡ್ತಾನೋ ಇಲ್ಲ ಸ್ವಲ್ಪ? ಹಾಗಾದ್ರೆ ಅದ್ರ ಮರಿನ ವ್ಯಾನ್ ಒಳಗಡೆ ಹಾಕಿ, ಅದು ತಾನಾಗ್ತಾನೆ ಹಿಂದೆ ಹಿಂದೆ ಬರುತ್ತೆ. ವ್ಯಾನ್ ಇವಾಗ್ಲೇ ಕೆಟ್ಟೋಗ್ಬೇಕಿತ್ತ? ಬಾಸ್ ಬಾಸ್ ಬಾಸ್, ಮೋಟು ಪತ್ಲು ಬರ್ತಾ ಇದಾರೆ ಇಲ್ಲಿಗೆ. ಇವಾಗ ಏನ್ ಮಾಡೋದು? ವ್ಯಾನ್ ನ ಬಿಟ್ಬಿಡು, ಎಮ್ಮೆ ಮರಿನ ಹಿಡ್ಕೊಂಡು ಓಡೋಗ. ನಡೀರ. ಅಲ್ಲೋಡು, ಜಾನು ಮರಿ ಎತ್ಕೊಂಡು ಓಡ್ತಾ ಇದ್ದಾನೆ. ಬಾಯ್ ಬಾಯ್ ಮೋಟು ಪತ್ಲು. ಜಾನ್ ನಿಂತ್ಕೋ, ನಿಂತ್ಕೋ ಜಾನ್. ಜಾನ್ ಆಯ್ತು, ಬೇಗ ನಾವು ಕೈಗೆ ಸಿಕ್ಕಾಗ. ಜಾನ್, ಆ ಎಮ್ಮೆ ಮರಿನ ಅವ್ರ ಅಮ್ಮನ ಹತ್ರ ಬಿಟ್ಬಿಡ್ಬೇಕಣ. ಅದಕ್ಕೆ ಹಿಂಸೆ ಕೊಡ್ಬೇಡ ನೀನು. ಅಯ್ಯಮ್ಮ, ಅವರಿಬ್ಬರಿಗೂ ಭಗವಂತ ಒಳ್ಳೆ ಶಿಕ್ಷೆ ಕೊಟ್ಟಿದ್ದಾನೆ. ಅವ್ರಿಗೂ ಅದೇ ಗತಿ ಆಗ್ತಾ ಇದೆ. ನನಗಾಗಿತ್ತಲ್ಲ ಅದೇ ತರ ಬರಾಬರಿ ಆಗೋಯ್ತು. ಅಯ್ಯಮ್ಮ, ಅಮ್ಮ, ಈ ಮೋಟು ಪತ್ಲು ಸಮಸ್ಯೆಗಳ ಫ್ಯಾಕ್ಟ್ರಿ. ಸಮಸ್ಯೆಗಳನ್ನ ಹುಟ್ಟಾಕ್ತಾನೇ ಇರ್ತಾರೆ.
ನಾನೀಗ ಮನೆಗೆ ಹೋಗಿ ಆರಾಮಾಗಿ ರೆಸ್ಟ್ ತಗೋತೀನಿ. ಸೇಡ್ ತೀರ್ಸ್ಕೊಳ್ಳೋದು ಕ್ಯಾನ್ಸಲ್. ನಂಬರ್ 1 ನಂಬರ್ 2 ಮೋಟು ಪತ್ಲುನ ಒಗ್ದಾಕ್ಬಿಡಿ. ಓಕೆ ಬಾಸ್. ಅರೆ ಹಳೆ ಕಾಲದ ಶತ್ರುಗಳೇ ನನ್ ಜೀವ ತಿನ್ನಕ್ಕಿದ್ದೀರ ನೀವು. ಮೋಟು ಪತ್ಲುಗೆ ಸ್ನಾನ ಮಾಡಿಸ್ತಾ ಇದೀವಿ ಬಾಸ್. ತೊಳ್ದಾಕಿ ಅಂದ್ರೆ ಅರ್ಥ ನಾನು ಹೇಳಿದ್ದು ಚಚ್ ಬೀಸಾಕಿ ಅಂತ ಕಂಡ್ರ. ಅರೆ ಅದನ್ನ ನಾನು ಹೇಳ್ತೀನಿ ಹೇಗ್ ಒಗೆಯೋದು ಅಂತ. ಹುಯ್. ಮಟೋನಿಗೆ ಸುಸ್ತಾಗಿದೆ ಅನ್ಸುತ್ತೆ, ಇದನ್ನ ಸ್ವಲ್ಪ ತಿನ್ಬಿಡ. ಬಾಬಾ ಇಲ್ಲ ಒಳಗಡ ಒಗಿಬೇಡ, ಸಾಬೂನಲ್ಲ ಬಟ್ಟೆ ಅಲ್ಲ ನಾನು ತೊಳಿಬೇಡ ನನ್ನ. ಬಾಬಾ ನೀವಿಬ್ರು ತುಂಬಾನೇ ಒಳ್ಳೆಯವರು. ಸಾರಿ, ನಾನ್ ನಿಮ್ಮಿಬ್ಬರಿಗೆ ತುಂಬಾ ತೊಂದರೆ ಕೊಟ್ಬಿಟ್ಟೆ. ಪರವಾಗಿಲ್ಲ ಬಿಡಮ್ಮ, ಇವತ್ತಿಂದ ನಾವೆಲ್ಲರೂ ಸ್ನೇಹಿತರು. Watch India's largest kids library only on Jio Hotstar. Download the app now.